ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತು ನಾವು ಒಂದು ವಾರದ ಮಟ್ಟಿಗೆ ಮಂಗಳೂರು ಸೈಡ್ ಹೊಂಟೀವಿ. ಆ ಒಂದು ಜರ್ನಿ ಯಾವ ಥರ ಇರುತ್ತೆ ಅನ್ನೋದು ಈ ವ್ಲಾಗಿನ ಮೂಲಕ ಸ್ಟಾರ್ಟ್ ಆಗೈತಿ. ಸೊ ಆ್ಯಕ್ಚುಲಿ ನನ್ನ ಒಂದು ಚಾನಲ್ ಒಳಗೆ ಆಲ್ಮೋಸ್ಟ್ ನಾನು ಪೃಥ್ವಿ ಕರ್ಕೊಂಡು ಜರ್ನಿ ವೀಡಿಯೋಸ್ ಸಿಕ್ಕಾಪಟ್ಟೆ ಮಾಡಿರ್ತೀನಿ. ನೀವು ನೋಡಿರ್ಬೋದು, ಅಸ್ಸಾಂ, ಗುವಾಹಟಿ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಸೊ ಬಸ್ ಜರ್ನಿ, ಟ್ರೈನ್ ಜರ್ನಿ, ಫ್ಲೈಟ್ ಜರ್ನಿ, ನನ್ನ ಮಗನ ಸಿಕ್ಕಾಪಟ್ಟೆ ಜರ್ನಿಗಳು ನಡೀತಾನೆ ಇರ್ತವೆ. ಸೊ ನಮ್ಮ ಟ್ರೈನ್ ಬಾಗಲಕೋಟೆಯಿಂದ 4:30 ಸೊ ನಾವು ಬಸ್ಸಿಗೆ ಬಾಗಲಕೋಟೆಗೆ ಹೊಂಟೀವಿ. ಸೊ 1 ಅವರ್ ಜರ್ನಿ ನಾವು ಬಸ್ಸಲ್ಲಿ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ಗೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಮಮ್ಮಿ ಆಮೇಲೆ ನಮ್ಮ ತಂಗಿ ಬಂದಿದ್ರು. ನಾನು, ಸಿಂಚು, ನಮ್ಮ ಆಂಟಿ, ನಮ್ಮ ಪೃಥ್ವಿ ನಾವು ಈ ಕಡೆಯಿಂದ ಬಂದ್ವಿ. ಸೊ ಜಾಯ್ನ್ ಆದ್ವಿ. ನಮ್ಮ ಮಮ್ಮಿಗೆ ಒಂದು ಹಾಯ್ ಮಾಡಿದ್ರು ನೋಡ್ರಿ ನಿಮಗೆ. ಸೊ ನೆಕ್ಸ್ಟ್ ನಮ್ಮ ಮಮ್ಮಿ ಆಮೇಲೆ ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೆ ಬಂತು. ಅದ್ರ ಸಲುವಾಗಿ ಆ ಕಡೆ ಎಲ್ಲರೂ ಶಿಫ್ಟ್ ಆದ್ವಿ ಇಳಿದು. ಆಮೇಲೆ ನಮ್ಮ ಮಮ್ಮಿ ಏನೇನು ತೊಗೊಂಬಂದಾರ ಕೇಳ್ರಿ ಇಲ್ಲೇ. ಜಿಲೇಬಿ ಬೆಲ್ಲದ್ದು ನಮ್ಮ ಪೃಥ್ವಿಗೆ ಇಡ್ಲೆ ನಮಗೆ ಜಿಲೇಬಿ ಸಂತರೆ ಸೌತಿಕೆ. ನಮ್ಮ ಮಮ್ಮಿ ಆಲ್ಮೋಸ್ಟ್ ಜರ್ನಿಗೆ ಏನೇನು ಬೇಕಾ ಎಲ್ಲನೂ ಐಟಮ್ಸ್ನ ತಿನ್ನೋದಕ್ಕೆ ತೊಗೊಂಬಂದಿದ್ರು. ಸೊ ಮಧ್ಯಾಹ್ನ ಊಟ ಮಾಡಿ ಹತ್ತೋದಕ್ಕೆ ಆಗಿರಲಿಲ್ಲ ಗಾಡಿನ. ಅದ್ರ ಸಲುವಾಗಿ ಆಲ್ಮೋಸ್ಟ್ ಇವನ್ನೆಲ್ಲ ಸ್ನ್ಯಾಕ್ಸ್ ತಿನ್ಕೊತಾನೆ ಟೈಮ್ ಪಾಸ್ ಮಾಡಿದ್ವಿ. ನಮ್ಮ ತಂಗಿಯಾರು ಆಲ್ಮೋಸ್ಟ್ ತಿನ್ನತ್ತಿದ್ರು. ಸೊ ನಮ್ಮ ಸೀಟ್ಗಳು ಮಿಡಲ್ ಆಮೇಲೆ ಅಪ್ಪರ್ ಸೀಟ್ಗಳು ಬಂದಿದ್ದು. ಸ್ಲೀಪರ್ ಕೋಚ್ನ ಬುಕ್ ಮಾಡ್ಕೊಂಡು ಹೊಂಟಿದ್ವಿ. ಟ್ರೈನ್ ಒಳಗೆ ಜರ್ನಿ ಒಳಗೆ ಮಗುನ ಕರ್ಕೊಂಡು ಹೋಗೋದು ಈಸಿ ಆಗುತ್ತಲ್ಲ. ಆಲ್ಮೋಸ್ಟ್ ನಾನು ಟ್ರೈನ್ ಜರ್ನಿನ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವನಿಗೂ ಕೂಡ ಕಂಫರ್ಟ್, ನನಗೂ ಕೂಡ ಕಂಫರ್ಟ್ ಆಗಿರುತ್ತೆ. ಸೊ ಅವನ ಜೊತೆನೂ ಸ್ವಲ್ಪ ಆಟ ಆಡಿ ಅವನಿಗೂ ಊಟ ಮಾಡಿಸಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಗದಗಿಗೆ ಬಂದು ಒಂದು ಅರ್ಧ ಗಂಟೆ ನಿಂತು ಟ್ರೈನು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೆಳಗೆ ಇಳಿದು ವಾಕ್ ಮಾಡಿ ಅವನಿಗೂ ಆಟ ಆಡಿಸಿ ಒಂದಿಷ್ಟು ಫೋಟೋಶೂಟ್ನ ಮಾಡಿದ್ವಿ. ಆಮೇಲೆ ನಮ್ಮ ಮಮ್ಮಿ ಅಲ್ಲಿ ಇಡ್ಲಿ ಏನೋ ಕೊಡ್ತೀನಿ ಅಂದರು. ಅಲ್ಲಿ ಹೋಗಿ ಚಲೋ ಇರ್ತಾವೋ ಇಲ್ಲ ಅಂತ ಕೇಳಿ ಒಂದು 10 ರೂಪಾಯಿಗೆ ಒಂದೇ ಒಂದು ಪೀಸ್ ಇಡ್ಲಿ ಅಂತ ಆ ಒಂದು ಇಡ್ಲಿ ತೊಗೊಂಬಂದ್ರು. ಅದು ಕೂಡ ಒಂದು ಸ್ವಲ್ಪ ಹುಳಿ ಆಗಿತ್ತು. ಆ ಪೃಥ್ವಿಗೆ ತಿನ್ಸೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ರಾತ್ರಿ ಎಲ್ಲ ಮಲ್ಕೊಂಡ್ವಿ. ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಇಷ್ಟು ಸಖತ್ತಾಗಿರೋ ನೇಚರ್ ಜರ್ನಿ ಸಿಕ್ತಲ್ಲ. ನಾವಿನ್ನೂ ಮಲ್ಕೊಂಡಿದ್ವಿ. ಇದೆಲ್ಲ ನಮ್ಮ ವೀಡಿಯೋ ಮಾಡಿರೋದು. ನಮ್ಮ ಮಮ್ಮಿ ಒಂದು ವಿಡಿಯೋಗ್ರಾಫಿಂಗ್ ಹೆಂಗೈತೆ ನೋಡ್ರಿ ನೀವು. ಸಖತ್ತಾಗಿರೋ ಒಂದು ವಿಡಿಯೋಗ್ರಾಫಿಂಗ್ ಮಾಡಿದ್ರೆ ನಮ್ಮ ಮಮ್ಮಿ ನಮ್ಮನ್ನು ಎಬ್ಸಿದ್ದಿಲ್ಲ. ನಾವಿನ್ನೂ ಸುಸ್ತಾಗಿರ್ತಾರೆ. ಪೃಥ್ವಿ ಮಲ್ಕೊಂಡು ಲೇಟ್ ಆಯ್ತಲ್ಲ, ಅದ್ರ ಸಲುವಾಗಿ ನಾನು ಇನ್ನೂ ಲೇಟಾಗಿನೇ ಮಲ್ಕೊಂಡ್ವಿ. ಸೊ ಇವಾಗ ನೋಡ್ರಿ ಎದ್ದಿದ್ದು ನಾವು ಒಂದು ಕ್ಲಿಪ್ ಮಾಡಿದ್ದಾರೆ ಮಮ್ಮಿ ವಿಡಿಯೋನ. ಸೊ ಸಖತ್ತಾಗಿರೋ ನೇಚರ್, ಒಂಥರ ಪ್ರಪಾತಗಳು ಬಂದು ಅಲ್ಲ, ಅವನ್ನೆಲ್ಲ ತೋರ್ಸೋದಕ್ಕೆ ನಾನು ಪೃಥ್ವಿಗೂ ಎಚ್ಚರ ಮಾಡಿದೆ. ನಾನು ಹಂಗೆ ಟನಲ್ಗಳು ಬರತ್ತಿದ್ವು ಅಲ್ಲೊಂದು. ಸೊ ಟನಲ್ಗಳು ಬಂದ ತಕ್ಷಣ ಕತ್ಲಾಗ್ಬಿಡೋದು, ಆಮೇಲೆ ಬೆಳಕು ಬರೋದು. ನಮ್ಮ ಪೃಥ್ವಿಗೂ ಅದನ್ನೆಲ್ಲ ನೋಡಿ ಪೂರ್ತಿ ಎಚ್ಚರಾಗಿ ಫುಲ್ ಇಂಟ್ರೆಸ್ಟಿಂದ ನೇಚರ್ನ ಎಂಜಾಯ್ ಮಾಡಕತ್ತ. ನಮ್ಮಿಬ್ಬರಿಗೂ ನೇಚರ್ ಎಷ್ಟು ಕನೆಕ್ಟಿಂಗ್ ಆಗಕತ್ತೈತೆಲ್ಲ ಹೇಳ್ತೀನಿ ನಾನು. ಗುವಾಹಟಿ ಒಳಗಿದ್ದಾಗ ಕೂಡ ಅಷ್ಟೇ ಫಾರೆಸ್ಟ್ ಕಡೆ ಎಲ್ಲ ಹೋಗಿ ಅಡ್ಡಾಡಿ ವಾಕಿಂಗ್ ಮಾಡಿ ಟ್ರಿಪ್ ಮಾಡಿ ಬರ್ತಿದ್ವಿ. ಇವಾಗೂ ಕೂಡ ಮಂಗಳೂರು ನೇಚರ್ನ ಎಂಜಾಯ್ ಮಾಡುವಂಥ ಚಾನ್ಸ್ ಸಿಕ್ಕೈತಿ. ಅದು ಟ್ರೈನ್ ಜರ್ನಿ ಒಳಗೆ ಸಖತ್ತಾಗಿ ಈಸಿ ಆಗೈತೆ ಅಂತಲೇ ಹೇಳ್ತೀನಿ. ಸೊ ನೋಡ್ರಿ ನೀವು ಯಾವ ಥರ ನೇಚರ್ ಇರ್ತೈತೆ ಅಂತಂದ್ರೆ ನಿಮ್ಗೆ ಒಂದು ಸೈಲೆಂಟ್ ಮ್ಯೂಸಿಕ್ ಹಾಕಿ ತೋರಿಸ್ತೀನಿ. ಇಲ್ಲಿ ಮಾತಾಡಿ ಡಿಸ್ಟರ್ಬ್ ಮಾಡಲ್ಲ ನಿಮಗೆ. ಆ್ಯಕ್ಚುಲಿ ನೇಚರ್ನ ಇಷ್ಟಪಡೋರಿಗೆ ಗೊತ್ತಾಗುತ್ತೆ ನೇಚರ್ನ ಯಾವ ಥರ ನೋಡಬೇಕು ಅನ್ನೋದು. ಆಮೇಲೆ ನನ್ನ ಮಗನೂ ಕೂಡ ವಿಂಡೋ ಇಲ್ಲ ಕ್ಲೋಸ್ ಇದ್ದಿದ್ದಿಲ್ಲಲ್ವ. ಸೊ ಆರಾಮ್ಸೆ ಆಟ ಆಡ್ಕೋತಾ ಅದನ್ನೆಲ್ಲನೂ ಎಂಜಾಯ್ ಮಾಡತ್ತಿದ್ನ. ತಣ್ಣಗೆ ಹವಾ ಇತ್ತು. ಬೆಳಗ್ಗೆ 6:30-7 ಗಂಟೆ ಸುಮಾರು ಇದು.
ನೋಡಿದ್ರಲ್ಲ ನೀವು ಮಂಗಳೂರು ಹೋಗುವಂಥ ರೂಟ್ ಒಳಗೆ ಜರ್ನಿ ಅಂದ್ರೆ ನೇಚರ್ ಯಾವ ಥರ ಇರ್ತೈತೆ ಅಂತಂದು. ಸೊ ಎಲ್ಲನೂ ಎಂಜಾಯ್ ಮಾಡಿ 9 ಗಂಟೆ ಸುಮಾರು ನನ್ನ ಮಗನ ವಾಪಸ್ ಎಲ್ಲ ನೇಚರ್ನ ನೋಡಿ ಆರಾಮ್ಸೆ ನಿದ್ದೆ ಮಾಡಾಕತ್ತ. ಈ ಕಡೆ ನಾವು ತಟ್ಟೆ ಇಡ್ಲಿ ಆಮೇಲೆ ವಡಾನ ಆಮೇಲೆ ಚಟ್ನಿನ ತೊಗೊಂಡು ನಾಷ್ಟ ಮಾಡಿದ್ವಿ. ಸೊ ಫೈನಲಿ ಏನು ಹೇಳ್ಬೇಕಂತಂದ್ರೆ ಮಂಗಳೂರು ಜರ್ನಿ ಅಥವಾ ಯಾವುದೇ ಜರ್ನಿ ಮಗುನ ಕರ್ಕೊಂಡು ಹೋಗ್ಬೇಕಂದ್ರೆ ಟ್ರೈನ್ ಜರ್ನಿ ಇಸ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಇನ್ನೇನು ಸ್ಟೇಷನ್ ಬರ್ತಾ ಇತ್ತು ಅಷ್ಟರೊಳಗೆ ನಮ್ಮ ಮಂಗಳೂರಿಂದ ನೇಚರ್ ಜೊತೆನ ಮಳೆ ಕೂಡ ನಮ್ಮನ್ನ ವೆಲ್ಕಮ್ ಮಾಡ್ತು. ಎಷ್ಟು ಬ್ಯೂಟಿಫುಲ್ ಅಂತ ಅನಿಸುತ್ತೆ ಗೊತ್ತಾ ನಿಮ್ಗೆ, ಯಾವ ಥರ ನೇಚರ್ ನಿಮ್ಮನ್ನ ವೆಲ್ಕಮ್ ಮಾಡ್ತು ಅಂತ ನೀವು ಫೀಲ್ ಮಾಡ್ಕೋಬೇಕಷ್ಟೇ. ನೇಚರ್ನ ಇಷ್ಟಪಡೋರಿಗೆ ಇದು ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ಅಣ್ಣ ಬಂದಿದ್ರು, ಅಣ್ಣ ಕಾರ್ ತೊಗೊಂಬಂದಿದ್ರು, ಇಲ್ಲಿಂದ ರೂಮ್ ಮಾಡಿದ್ದಾರೆ, ರೂಮಿಗೆ ಹೋಗಬೇಕು. ಆ್ಯಕ್ಚುಲಿ ಗೃಹ ಪ್ರವೇಶ ಅದಾದಮೇಲೆ ನಾವು ಮನೆಗೆ ಹೋಗ್ತೇವೆ. ಸೊ ನೆಕ್ಸ್ಟ್ ಗೃಹ ಪ್ರವೇಶದ ವ್ಲಾಗ್ಸ್ ಬರ್ತಿರ್ತಾವೆ ನಮ್ಮ ಚಾನಲ್ ಒಳಗನ. ಸೊ ನೆಕ್ಸ್ಟ್ ಯಾವ ಥರ ದೇವಸ್ಥಾನಕ್ಕೆ ಹೋಗ್ತೀವಿ, ಮಂಗಳೂರಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೇವೆ ಎಲ್ಲನೂ ವ್ಲಾಗ್ಸ್ ಹಾಕ್ತಾನೆ ಇರ್ತೀನಿ. ಈ ಒಂದು ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ, ನಮ್ಮ ಒಂದು ಮಂಗಳೂರು ಜರ್ನಿ ವ್ಲಾಗ್. ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.